ನಮಸ್ಕಾರ ಎಲ್ರಿಗೂ. ಸೀಸನ್ 11 ಬಿಗ್ ಬಾಸ್ ಮುಗಿಸಿ ಆಚೆ ಬಂದ 1 ವೀಕ್ ಏನೋ ಟೈಮ್ ಇತ್ತು. ಅಂದರೆ ಟೆಂಪರರಿನೆಲ್ಲ ಮುಗಿಸಿದ ಕೂಡ ಕಾರ್ತಿಕ್ ಅಣ್ಣ ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ, ಸಂಚಿತ್ ಹೀರೋ, ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು. ಕತೆ ಕೇಳಿದ್ರೆ ಏನು ಬಂದಿಲ್ಲ, ಯಾಕಂದರೆ ಫಸ್ಟಿಂದಲೂ ನನಗೆ ಸುದೀಪ್ ಸರ್ ಅವರು ಮ್ಯಾಕ್ಸ್ ಸಿನಿಮಾ ಇರ್ಬೋದು, ಅದಕ್ಕಿಂತ ಮುಂಚೆ ವಯಸ್ಸಾಗಿರ್ಬೋದು, ಕೆಲವೊಂದು ಪಾತ್ರಗಳು ಕೆಲವೊಬ್ಬರು ಕರೆದಾಗ ಆ ಪಾತ್ರಗಳು ಮಾಡೋ ಬಂದಾಗ ಆ ನಂಬಿಕೆ ಅನ್ನೋದು ತುಂಬಾ ಕಡಿಮೆಯಾಗಿರುತ್ತೆ ಕಲಾವಿದರಿಗೆ. ಅದರಲ್ಲಿ ನನಗೆ ಪ್ರೊಫೆಷನ್ ವೈಸು ಪ್ರಿಯಾಂಕಾ ಮತ್ತು ಕಾರ್ತಿಕ್ ಮತ್ತು ಯೋಗಿ ಅವರು KRG ಸ್ಟುಡಿಯೋದಿಂದ ಈ ಅವಕಾಶ ಸಿಕ್ಕಿದ್ದು. ಫಸ್ಟ್ ಟೈಮ್ KRG ಸ್ಟುಡಿಯೋದಿಂದ ನಾನು ಆ್ಯಕ್ಟ್ ಮಾಡ್ತಾ ಇರೋದು. ಯೋಗಿ ನನಗೆ ಸುಮಾರು ಬಿಡುಗಡೆ ಸಿನಿಮಾ ಕೆರಿಯ ಸಿನಿಮಾಯಿಂದಲೂ ಪರಿಚಯ. ಅವರು ಯೋಗಿ ನನ್ನ ಕೈಲಿ ಅಂದರೆ ಅಶಮಾಶ ಜೊತೆಗೆಲ್ಲ ವರ್ಕ್ ಮಾಡ್ತಿರ್ಬೇಕಂದ್ರೆ ಆ ಟೈಮಿಂದಲೂ. ಬಟ್ ಈ ಪಾತ್ರ ಶ್ರೀಧರ್ ಅನ್ನೋ ಕ್ಯಾರೆಕ್ಟರು ಪಾತ್ರ ಕೇಳಿದ್ರೆ ಒಪ್ಕೊಂಡಿದ್ದು ಸೆಟ್ಗೆ ಹೋಗಿ ಆಮೇಲೆ ವಿವೇಕ್ ಒಂದ್ಸಲ ಕ್ಯಾರೆಕ್ಟರ್ ಹೇಳಿದಾಗ ವಿವೇಕ್ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಕೇಳೋದು, ಅವ್ರು ಜುಬ್ಬ ಹಾಕೊಳ್ಳೋದು, ಅವರು ಯಾವಾಗಲೂ ಜುಬ್ಬ ಹಾಕೊಳ್ಳೇ ಇರ್ತಾರೆ. ಬಟ್ ಸೇಮ್ ಅದೇ ಥರ ಡಿಸೈನ್ ಎಲ್ಲ ಮಾಡಿದಾಗ ಈ ಮನುಷ್ಯ ಈಗ ಪಾತ್ರ ಏನಾದ್ರು ನನಗೆ ಏನಾದ್ರು ಬಂದ್ಬಿಟ್ಟು ಏನಾದ್ರು ನನ್ನ ಕೈಯಲ್ಲಿ ಆ್ಯಕ್ಟ್ ಮಾಡಿಸ್ತಿದ್ದಾರೆ ಅಂತ ಅನಿಸ್ತು. ಅದೇ ಥರ ನನಗೆ ಹಂಗೆ ಇತ್ತು, ಒಬ್ಬರ ಅವ್ರ ಲುಕ್ಕು ಹಂಗೆ ಇತ್ತು. ಸೆಲೆಕ್ಟಾಗಿ ಇರೋರು ಏನು ಇಷ್ಟ ಮಾಡ್ತಿದ್ರು ಏನೋ ಗೊತ್ತಾಗ್ತಿರ್ಲಿಲ್ಲ, ಆಗ್ತಿರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆ ಪಾತ್ರ. ಬಟ್ ಶ್ರೀಧರ್ ಕ್ಯಾರೆಕ್ಟರ್ ಏನೇ ಇವತ್ತು ಸ್ಕ್ರೀನ್ ಮೇಲೆ ಪ್ರಾಜೆಕ್ಟ್ನೇ ನಾನು ಏನು ಆ್ಯಕ್ಟ್ ಮಾಡಿದ್ನೋ ಅದಕ್ಕೆ ನೀವು ನನಗೆ ತುಂಬಿಸಿದ್ದು ಆ ಕತೆ, ನನ್ನ ಪಾತ್ರ ಬಗ್ಗೆ ಅಷ್ಟೊಂದು ಚೆನ್ನಾಗಿ ತುಂಬಿಸಿದಕ್ಕೋಸ್ಕರ ಆ ಪಾತ್ರ ಇಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಪ್ರತಿಯೊಬ್ಬರು ನಿನ್ನೆ ಸಿನಿಮಾ ನೋಡಿದವರೆಲ್ಲ ಇಷ್ಟು ದಿನದಲ್ಲಿ ನಾನು ನೋಡಿರೋಂಥ ಒಂದಷ್ಟು ಪಾತ್ರಗಳೆಲ್ಲ ಬಿಟ್ಟು ಈ ಪಾತ್ರನ ಬೇರೆ ವಿಭಿನ್ನವಾಗಿದೆ ಅಂತೇಳಿ ಮೆಚ್ಕೊಂಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಹಾಗೆ ಸಂಚಿತ್ ಲವ್ ಅಷ್ಟೇ, ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆಯಿಂದಲೂ ಪರಿಚಯ ಸಂಚಿತ್ತು. ನಾವು ರಂಗಶೇಖರ್ ಹತ್ರ ಬರ್ತಿರೋ ನಾಟಕ ನೋಡೋಕ್ಕೆ ಆವಾಗಿಂದಲೂ ಪರಿಚಯ. ಬಟ್ ಅವರು ಫಸ್ಟ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿರೋದು ಖುಷಿ ಕೊಡುತ್ತೆ. ಆದರೆ ಸುದೀಪ್ ಅವ್ರ ಜೊತೆಗೆ ಮ್ಯಾಕ್ಸ್ ಮಾಡಿದ್ದೆ, ಆರ್ಭಟ ಇತ್ತು. ಬಟ್ ಅವ್ರ ಅಳಿನ ಜೊತೆ ಸಿನಿಮಾ ಅವ್ರು ಚಾನೆಲ್ ಆಗ್ಬಿಡ್ತಿಲ್ಲ ಅವರು, ಅಂದರೆ 100 ಆಯಿತು. ಬಟ್ ಚಂದ್ರು ಸರ್, ಚರಣ್ ಸರ್ ನಿಮ್ಗೆ ಬಿಗ್ ಫ್ಯಾನ್ ಸರ್. ನಾನು ಮೋದಿವನ್ನ ಸಾಗರ ನಾಯಕರು ಬಿಗ್ ಫ್ಯಾನ್ ಸರ್. ಬಟ್ ಈ ಮ್ಯಾಂಗೋ ಪಚ್ಚದಲ್ಲಂತೂ ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಅದ್ಭುತ ಸರ್, ಸೂಪರ್ ಸರ್. ನೀವೇ ಈ ಸಿನಿಮಾದಲ್ಲಿ ನೀವು ನಮ್ಮ ಹೀರೋ ಸರ್. ಚಂದ್ರಬಾಬು ನಾವು ನಿಮ್ಮ ಜೊತೆ ಮ್ಯಾಕ್ಸ್ ಎಲ್ಲ ಮಾಡಿದ್ದೀವಿ, ತುಂಬ ಚೆನ್ನಾಗಿತ್ತು, ಸೂಪರ್. ಹಾಗೆ ಜೈ ಇಲ್ಲಿ ಕೆಲವೊಬ್ಬರಿಗೆ ಹೊಸದ ಸಿನಿಮಾಗೆ ಅಂತ ಬರ್ತಾರೆ, ಅದರ ಒಂದಷ್ಟು ಬ್ಯಾಕ್ಗ್ರೌಂಡ್ ಇರೋಲ್ಲ. ಬಟ್ ಅವ್ರ ಕಲೆ ನಂಬಿಕೊಂಡು ಆ ಥರದೆಲ್ಲ ಬರ್ತಾರೆ. ಬಟ್ ಎಷ್ಟೇ ಬ್ಯಾಕ್ಗ್ರೌಂಡ್ ಇದ್ರೂ ಜೈ ಬಂದ್ಬಿಟ್ಟು ಮುರಳಿ ಸರ್ ಇದ್ದಾರೆ, ರಶೀದ್ ಮುರಳಿ ಅವರ ಅಕ್ಕನ ಮಗ. ಬಟ್ ಅವ್ರಿಗೆ ಅವೆಲ್ಲ ಏನು ತಲೆಲೇ ಇರಲಿಲ್ಲ. ನಾವು ಈ ಥರ ಫ್ಯಾಮಿಲಿಯಿಂದ ಬಂದಿದ್ದೀವಿ ಅನ್ನೋದು ಏನೂ ತಲೆಲಿ ಇರಲಿಲ್ಲ. ಅವ್ನ ಬ್ಯಾಗ್ ಅವನೇ ತೊಗೊಳೋದು, ಅಂದರೆ ಅವೆಲ್ಲ ಥಿಯೇಟ್ರಲ್ಲಿ ನಾವೇ ಮಾಡ್ತಿದ್ವಿ. ನಮ್ಮ ಕಾಸ್ಟ್ಯೂಮು, ನಮ್ಮ ಪ್ರಾಪರ್ಟಿ ಇರ್ಬೋದು, ನಾವೇ ನೋಡ್ಕೊತಿದ್ದಿದ್ದು. ಆ ಥರದ್ದು ಹಿಂಗೆ ಇರು, ಹೀಗೆ ಆ್ಯಕ್ಟ್ ಮಾಡ್ತಾ ಹೋಗು. ಬಟ್ ಫ್ಯೂಚರಲ್ಲಿ ನಿಮಗೆ ಒಳ್ಳೆಯದಾಗಿ ಸೂಪರ್ ಆ್ಯಕ್ಟ್ ಮಾಡಿದ್ದೆ. ಸಂಚಿತ್ ನೀವು ಅಷ್ಟೇ, ಲವ್ ಯು ಅಷ್ಟೇ. ಕಾಜಲ್ ಚೆನ್ನಾಗಿದೆ ಬಿಡಿ. ಅವ್ರು ನೆನ್ನೆಯಿಂದ ಟೆನ್ಷನಲ್ಲಿ ಅವರೇ, ನಾನು ಹಿಂಗೆ ಮಾಡಿದ್ದೀನಿ ಆ್ಯಕ್ಟಿಂಗು, ಚೆನ್ನಾಗಿದೆಯಾ ಎಷ್ಟು ಏನು ಅಂತ. ಬಟ್ ತುಂಬ ಚೆನ್ನಾಗಿದೆ, ಅವರು ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಗುಡ್. ವಿವೇಕ್ ಸರ್ ಥ್ಯಾಂಕ್ ಯು ಒನ್ ಸೆಕೆಂಡ್, ಲವ್ ಯು. ಆಮೇಲೆ ನಾನು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತೇನೆ ಅಲ್ವಾ, ಜೋರ ಚಪ್ಪಾಳೆ ಹೊಡಿಬೋದಲ್ಲ. ಅಂದರೆ ಖುಷಿಗೆ ಅಲ್ವಾ, ನಾನು ಇದ್ದೇ ಪ್ರಯತ್ನಿಸಿದ್ದೇನೆ. ಅಂದರೆ ಮಾತಾಡ್ತಿದ್ವಿ, ನಾನು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗಿರೋದು ಪಕ್ಕ ಹಿಟ್ ಆಗುತ್ತೆ ಸಿನಿಮಾ ಅಂತ. ಯಾಕಂದರೆ ನೆನ್ನೆ ಬಂದಿದ್ದು ರಿಸಲ್ಟ್ ಪ್ರಕಾರ 100% ಒಂದು ನಂಬಿಕೆ ಇದೆ. ಯಾಕಂದರೆ ಒಂದು ಕೆಲಸ ಮಾಡಿ ಇಡೀ ತಂಡ ಕೆಲಸ ಮಾಡಿ ಆ ಥರ ಔಟ್ಪುಟ್ ಬಂದಾದ್ಮೇಲೆ ಆ ರಿಸಲ್ಟ್ ಅಂತೂ ಪಕ್ಕ ನನಗೆ ಖುಷಿ ಇದೆ. ಥ್ಯಾಂಕ್ ಯು ಪ್ರತಿಯೊಬ್ಬರು, ಥ್ಯಾಂಕ್ ಯು ಸೊ ಮಚ್.